ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಮೇ 11, ಇಂದು ತಾಯಿ ಧರ್ಮಸಭೆಯು ಪಾಸ್ಕಾ ಕಾಲದ 4ನೆಯ ಭಾನುವಾರವನ್ನು ಆಚರಿಸುತ್ತಿದೆ. ಇಂದಿನ ಶುಭ ಸಂದೇಶ ಯೌವಾನ 10:27-30. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾವು ಪ್ರಭು ಯೇಸು ಕ್ರಿಸ್ತರ ಕುರಿಗಳಾದರೆ, ಆತನ ಅನುಯಾಯಿಗಳಾದರೆ, ಆತನ ಹಿಂಬಾಲಕರು ನಾವಾದರೆ ನಮಗೆ ದೊರಕುವಂತಹ ಸ್ವರ್ಗೀಯ ಕೊಡುಗೆಗಳ ಕುರಿತು ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ, ಇಂದಿನ ಜಗತ್ತಿನಲ್ಲಿ ನಾವು ಎಲ್ಲರೂ ಏನನ್ನಾದರೂ ಹಿಂಬಾಲಿಸುತ್ತಿದ್ದೇವೆ ಅಥವಾ ಅನುಸರಿಸುತ್ತಿದ್ದೇವೆ. ಉದಾಹರಣೆಗೆ ಟೆಲಿವಿಷನ್ ನಟ ನಟಿಯರನ್ನಿರಬಹುದು, ರಾಜಕೀಯ ನಾಯಕ ನಾಯಕಿಯರುಗಳನ್ನಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಸಿದ್ಧಾಂತಗಳಿರಬಹುದು, ಹಣ ಇರಬಹುದು, ಪ್ರಸಿದ್ಧಿ ಇದ್ದಿರಬಹುದು. ಇವುಗಳನ್ನು ಹಿಂಬಾಲಿಸಿದರೆ ನಮಗೆ ಶಾಶ್ವತವಾಗಿ ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ, ಅವರ ನೈಜ ಅನುಯಾಯಿಗಳು ನಾವಾದರೆ ನಮಗೆ ದೊರಕುವಂತಹ ಫಲಗಳ ಕುರಿತು ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ಮೊದಲನೇದಾಗಿ, ಪ್ರಭು ಯೇಸು ಕ್ರಿಸ್ತನ ಅನುಯಾಯಿಗಳು ಯಾರು ಎಂದು ಕೇಳಿದರೆ, ಇಂದಿನ ಶುಭ ಸಂದೇಶ ನಮಗೆ ಉತ್ತರ ನೀಡುತ್ತದೆ, ನನ್ನ ಕುರಿಗಳು ನನ್ನ ಸ್ವರಗಳನ್ನು ಕೇಳುತ್ತದೆ. ಇದನ್ನು ಸರಳವಾಗಿ ಹೇಳುವುದಾದರೆ, ಯಾರು ದೇವರ ವಾಕ್ಯವನ್ನು ಆಲಿಸುತ್ತಾರೋ ಹಾಗೂ ಅದರಂತೆ ನಡೆಯುತ್ತಾರೋ ಅವರೇ ಪ್ರಭು ಯೇಸು ಕ್ರಿಸ್ತರ ನೈಜ ಅನುಯಾಯಿಗಳು. ಪ್ರಿಯರೇ, ಕೇವಲ ನಾವು ಪದಗಳಿಂದ ಅಥವಾ ನಮ್ಮ ಮಾತುಗಳಿಂದ ನಾವು ದೇವರನ್ನು ಹಿಂಬಾಲಿಸುತ್ತೇವೆ ಎಂದು ಆ ದೇವರ ವಾಕ್ಯವನ್ನು ಆಲಿಸದೆ ಅದರಂತೆ ನಡೆಯದೇ ಇದ್ದರೆ ನಾವು ಕ್ರೈಸ್ತನ ಹಿಂಬಾಲಕರಾಗಲು ಸಾಧ್ಯವಿಲ್ಲ. ನಾವು ಪ್ರಭು ಯೇಸು ಕ್ರಿಸ್ತರ ನೈಜ ಅನುಯಾಯಿಗಳಾದರೆ ನಮಗೆ ದೊರಕುವಂತಹ ದೈವಿಕ ಕೊಡುಗೆಗಳ ಕುರಿತು ಇಂದಿನ ಶುಭ ಸಂದೇಶ ನಮಗೆ ಹೇಳುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳುತ್ತಾರೆ, ಅವನು ನಮ್ಮನ್ನು ಗುರುತಿಸುತ್ತಾನೆ. ಆತನು ನಮ್ಮ ಹೆಸರು, ನಮ್ಮ ದುಃಖ, ಸಂತೋಷ, ಸಂಕಟ ಎಲ್ಲವನ್ನು ಗುರುತಿಸುತ್ತಾರೆ ಹಾಗೂ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸುತ್ತಾನೆ. ಪ್ರಭು ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದರೆ, ನಮ್ಮನ್ನು ಅರಿತಿದ್ದರೆ ನಮಗೆ ಯಾವುದೇ ಸಂಕಷ್ಟಗಳು, ತೊಂದರೆಗಳು ಬಂದರೂ ನಾವು ಅದನ್ನು ಎದುರಿಸಬಹುದು ಹಾಗೂ ಸಂತಸ, ಹರ್ಷದಲ್ಲಿ ಅದು ನೂರ್ಮಡಿಯಾಗುತ್ತದೆ. ಆದ್ದರಿಂದ ಮೊದಲನೇದಾಗಿ ನಮಗೆ ದೊರೆಯುವ ಭಾಗ್ಯ ಏನೆಂದರೆ, ನಾವು ಪ್ರಭು ಯೇಸು ಕ್ರಿಸ್ತರ ದೃಷ್ಟಿಯಲ್ಲಿ ಗುರುತಿಸಲ್ಪಡುತ್ತೇವೆ. ಎರಡನೇದಾಗಿ, ನಾವು ಎಂದೂ ನಾಶವಾಗುವುದಿಲ್ಲ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಆ ಕುರಿಗಳು ಎಂದೂ ನಾಶವಾಗುವುದಿಲ್ಲ ಎಂದು. ನಮ್ಮ ಜೀವನದಲ್ಲಿ ಅದೆಷ್ಟೇ ದುಃಖಗಳು, ಸಂಕಟಗಳು, ಆರ್ಥಿಕ ತೊಂದರೆಗಳು ಇರಬಹುದು ಅಥವಾ ಇನ್ನಿತರ ಪೈಶಾಚಿಕ ತಂತ್ರಗಳು ನಮ್ಮ ಜೀವನದಲ್ಲಿ ಬಂದರೂ ದೇವರಲ್ಲಿ ಗುರುತಿಸಲ್ಪಟ್ಟಂತಹ ನಾವು, ದೇವರಲ್ಲಿ ನಂಬಿಕೆ ಇಟ್ಟಿರುವಂತಹ ನಮಗೆ ನಾಶವಾಗಲು ಎಂದೂ ಸಹ ನಮ್ಮನ್ನು ಪ್ರಭು ಯೇಸು ಕ್ರಿಸ್ತರು ಬಿಟ್ಟುಕೊಡುವುದಿಲ್ಲ ಹಾಗೂ ಅವರು ನಮ್ಮನ್ನು ಸದಾ ರಕ್ಷಿಸುತ್ತಾರೆ. ಮೂರನೆಯದಾಗಿ, ನಿತ್ಯ ಜೀವವನ್ನು ಆತ ನೀಡುತ್ತಾನೆ. ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ತನ್ನ ಕುರಿಗಳಿಗೆ ನಿತ್ಯ ಜೀವವನ್ನು ನೀಡುವುದಾಗಿ ಹೇಳುತ್ತಾರೆ. ಹೌದು, ಕೇವಲ ಇಹಲೋಕದ ಸುಖ ಭೋಗಗಳಲ್ಲ, ಶಾಂತಿ ನೆಮ್ಮದಿಗಳಲ್ಲ, ಬದಲಾಗಿ ಇಹಲೋಕ ಮುಗಿದ ನಂತರವೂ ಸಹ ದೇವರೊಡನೆ ಜೀವಿಸುವಂತಹ ಭಾಗ್ಯವನ್ನು, ಆ ಶಾಶ್ವತ ಜೀವವನ್ನು ಪ್ರಭು ಯೇಸು ಕ್ರಿಸ್ತರು ತಮ್ಮ ಹಿಂಬಾಲಕರಿಗೆ ನೀಡುತ್ತಾರೆ. ಒಮ್ಮೆ ಪೇತ್ರನು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು, ನಾವು ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ, ನಮಗೆ ಏನು ಸಿಗುತ್ತದೆ ಎಂದು ಕೇಳಿದಾಗ ಪ್ರಭು ಯೇಸು ಕ್ರಿಸ್ತರು ಉತ್ತರ ನೀಡುತ್ತಾರೆ, ಇಹಲೋಕದಲ್ಲೂ ಹಾಗೂ ಪರಲೋಕದಲ್ಲೂ ನಿಮಗೆ ಸ್ಥಳ ಸಿಗುತ್ತದೆ ಹಾಗೂ ನೂರ್ಮಡಿಯಾಗಿ ನೀವು ಆಶೀರ್ವದಿಸಲ್ಪಡುತ್ತೀರಿ, ನಿಮಗೆ ಸ್ವರ್ಗ ಸಾಮ್ರಾಜ್ಯ ದೊರಕುತ್ತದೆ ಎಂದು ಹೇಳಿದ್ದಾರೆ. ನಾಲ್ಕನೇದಾಗಿ, ನಮ್ಮನ್ನು ಯಾರೂ ಕದಿಯಲಾರರು. ಯಾವುದೇ ರೀತಿಯಾದಂತಹ ಆತಂಕ ಇರಬಹುದು, ದುಷ್ಟಶಕ್ತಿಗಳಿರಬಹುದು ಅಥವಾ ಇನ್ನಿತರ ಸಿದ್ಧಾಂತಗಳು ನಮ್ಮನ್ನು ನಮ್ಮ ದೇವರಿಂದ, ನಮ್ಮ ವಿಶ್ವಾಸದಿಂದ
ದೂರ ಮಾಡಲು ಸಾಧ್ಯವಿಲ್ಲ. ಬದಲಾಗಿ ನಾವು ಈ ವಿಶ್ವಾಸದಲ್ಲಿದ್ದು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಕೊನೆಯವರೆಗೂ ನಮ್ಮ ಜೀವನವನ್ನು ನಡೆಸುವಂತಹ ಭಾಗ್ಯವನ್ನು ನಮಗೆ ದೇವರು ನೀಡುತ್ತಾರೆ. ಆದ್ದರಿಂದ ಇಂದು ವಿಶೇಷವಾಗಿ ನಾವು ನಮ್ಮ ದೇವರಲ್ಲಿ ಪ್ರಾರ್ಥಿಸಬೇಕು, ನಮ್ಮನ್ನು ತನ್ನ ನೈಜ ಅನುಯಾಯಿಗಳನ್ನಾಗಿ, ಹಿಂಬಾಲಕರನ್ನಾಗಿ, ಪ್ರಭುವಿನ ಕುರಿಗಳಾಗಲು ಬೇಕಾದಂತಹ ವರದಾನಗಳನ್ನು ಪ್ರಭು ಯೇಸು ಕ್ರಿಸ್ತರು ನೀಡಲಿ ಎಂದು ಇಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರ ವಾಕ್ಯಗಳನ್ನು ಆಲಿಸುವುದರ ಮೂಲಕ ಹಾಗೂ ಅವುಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸುವುದರ ಮೂಲಕ ನಾವು ಪ್ರಭು ಯೇಸು ಕ್ರಿಸ್ತರ ಹಿಂಬಾಲಕರಾಗಿ ಪ್ರಭು ಇಂದಿನ ಶುಭ ಸಂದೇಶದಲ್ಲಿ ನೀಡಿರುವಂತಹ ಆ ಸ್ವರ್ಗೀಯ ಕೊಡುಗೆಗಳನ್ನು ಸ್ವೀಕರಿಸುವಂತಹ ಭಾಗ್ಯ ನಮ್ಮದಾಗಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.